ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಹಣಕಾಸಿನ ಸಲಹೆಗಾರರಾದಂಥ ರಾಯರೆಡ್ಡಿ ಅವರೇ, ಶ್ರೀ ಗೋವಿಂದರಾಜು ಅವರೇ, ಅಪ್ಪಾಜಿ ನಾಡಗೌಡ ಅವರೇ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರೇ, ಈಗಾಗಲೇ 7ನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ, ಈ ದೇಶದ ಜನರ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದಿಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ. ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಈ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಪ್ರತಿಭಟನೆ ಅಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇಟ್ ಇಸ್ ನಾಟ್ ಅಗೇನ್ಸ್ಟ್ ದಿ ಬಿಜೆಪಿ ಪಾರ್ಟಿ ಬೈ ಕಾಂಗ್ರೆಸ್ ಪಾರ್ಟಿ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳೆಯಬೇಕು ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ, ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ, ಹಣಕಾಸು ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ, ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ, ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜಂತರ್ ಮಂತರ್ನಲ್ಲಿ 11 ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಇದರಲ್ಲಿ ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು, ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾಳೆ ಸಾಯಂಕಾಲನೇ ದಿಲ್ಲಿಗೆ ಹೋಗ್ತಾ ಇದ್ದೀವಿ. ನಾಳಿದ್ದು ಈ ಪ್ರತಿಭಟನೆ ನಡೀತದೆ. ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಸಂವಿಧಾನದ ಮೂಲಕ ಕೇಂದ್ರ ಮತ್ತು ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ ಇವೆಲ್ಲವೂ ಸೇರಿ ಹೇಗೆ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ, ಒಕ್ಕೂಟದ ವ್ಯವಸ್ಥೆ. ದೇಶ ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿರ್ತಕ್ಕಂಥದ್ದು. ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ.
ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ. ಐ ರಿಪೀಟ್, ಕೇಂದ್ರ ಸರ್ಕಾರದ ತೆರಿಗೆ ಹಣ ಅಂತಂದರೆ ರಾಜ್ಯಗಳಲ್ಲಿ ವಸೂಲಾಗ್ತಕ್ಕಂಥ ತೆರಿಗೆ ಹಣ, ಅದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೆಲವು ಬರ್ತವೆ. ಈ ತೆರಿಗೆ ಹಣ ಈಗ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, GST, ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ, ಸೆಸ್ಸು, ಮತ್ತು ಎಂಥದ್ದು ಇನ್ನೊಂದು ಯಾವುದು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದೆಯಲ್ಲ ಸೆಸ್ ಮತ್ತು ಇನ್ನೊಂದು ಯಾವುದಯ್ಯ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಸರ್ಚಾರ್ಜ್, ಸೆಸ್ ಮತ್ತು ಸರ್ಚಾರ್ಜ್, ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ, ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆಯಾಗಬೇಕು ಅಂತೇಳಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್, ಸ್ವತಂತ್ರ ಸಂಸ್ಥೆ ಫೈನಾನ್ಸ್ ಕಮಿಷನ್, ಅದು ಹಂಚಿಕೆ ಮಾಡ್ತದೆ. ಕೇಂದ್ರಕ್ಕೆ ಎಷ್ಟಿರಬೇಕು, ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತದೆ. ಆರ್ಟಿಕಲ್ 7th Schedule of the Indian Constitution, 7th Schedule of the Indian Constitution ಇದನ್ನು ಹೇಳ್ತದೆ. ಇದು ಒಂದು ಸ್ವತಂತ್ರ ಸಂಸ್ಥೆ, ಹಣಕಾಸಿನ ಸಂಸ್ಥೆ, ಸ್ವತಂತ್ರ ಸಂಸ್ಥೆ. ಕೇಂದ್ರದಲ್ಲೂ ಇದೆ, ಈಗ ರಾಜ್ಯದಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸ್ಟೇಟ್ಗೆ ಬರ್ತಕ್ಕಂಥ ತೆರಿಗೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ರಾಜ್ಯಕ್ಕೆ ಹೇಗೆ ಹಂಚಿಕೆ ಆಗಬೇಕು ಅನ್ನೋದು ಸ್ಟೇಟ್ ಕಮಿಷನ್ ಮಾಡ್ತದೆ. ಸೆಂಟ್ರಲ್ ಕಮಿಷನ್ನು ಸೆಂಟರ್ಗೆ ಮತ್ತು ರಾಜ್ಯಗಳಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತದೆ. ಇಲ್ಲಿವರೆಗೆ 15 ಫೈನಾನ್ಸ್ ಕಮಿಷನ್ಗಳು ಆಗಿದ್ದಾವೆ. ಇಲ್ಲಿವರೆಗೆ 15ನೇ ಫೈನಾನ್ಸ್ ಕಮಿಷನ್ ರಿಪೋರ್ಟು ನಡೀತಾ ಇದೆ. ಆ ರಿಪೋರ್ಟ್ ಪ್ರಕಾರ ಜಾರಿ ಆಗ್ತಾ ಇದೆ. ಹದಿನಾಲ್ಕು ಫೈನಾನ್ಸ್ ಕಮಿಷನ್ನು 15-16ರಿಂದ 19-20ರವರೆಗೆ, 15-16ರಿಂದ 19-20ರವರೆಗೆ 5 ವರ್ಷಗಳು ಒಂದು ಫೈನಾನ್ಸ್ ಕಮಿಷನ್ ಕೊಡ್ತಕ್ಕಂಥ ರಿಪೋರ್ಟು 5 ವರ್ಷ ಜಾರಿಯಾಗುತ್ತೆ. ಎವ್ರಿ 5 ಇಯರ್ಸ್ಗೆ ಒಂದು ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ. ಈಗ ಕೂಡ ರಚನೆ ಆಗಿದೆ 16ನೇ ಫೈನಾನ್ಸ್ ಕಮಿಷನ್ನು. ಚೇರ್ಮನ್ ಆಗಿದ್ದಾರೆ, ಆದರೆ ಮೆಂಬರ್ಗಳಾಗಿಲ್ಲ ಇನ್ನು. ಮೆಂಬರ್ ಆದ್ರಿ ಸರ್, ಮೆಂಬರ್ಗಳಾದರು. ನನಗೆ ನಿನ್ನೆಯವರೆಗೆ ಮಾಹಿತಿ ಇರಲಿಲ್ಲ. 3 ಡೇಸ್ ಆಯಿತಾ? ಓಕೆ. ನಮ್ಮ ರಾಯರೆಡ್ಡಿಯವರು ಅದಕ್ಕೆ ಅಡ್ವೈಸ್ ಮಾಡ್ತಾ ಇರೋದು. ಅವರು ಅಡ್ವೈಸರಾಗಿ ಅವ್ರನ್ನ ನೇಮಕ ಮಾಡ್ಕೊಳ್ಳೋದು ಅದಕ್ಕೋಸ್ಕರ. ಸೊ ಮೆಂಬರ್ಗಳು ಕೂಡ ನೇಮಕ ಮಾಡಿದ್ದಾರೆ. ಇವರು 2026ರವರೆಗೆ ಅಕ್ಟೋಬರ್ವರೆಗೆ ಫೈನಲ್ ರಿಪೋರ್ಟನ್ನು ಕೊಡಬೇಕು. 16ನೇ ಫೈನಾನ್ಸ್ ಕಮಿಷನ್ ಅಕ್ಟೋಬರ್ 31 ಅಕ್ಟೋಬರ್. ಸೊ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ 42% ತೆರಿಗೆಯನ್ನು ಹಂಚಿಕೆ ಮಾಡಿದರು.
ಸ್ಟೇಟಿಗೆ, ನಮ್ಮ ರಾಜ್ಯಕ್ಕೆ. 4.73. ಅಲ್ಲ ಹೇಳ್ತೀನಿ. 42%. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 41% ಆಯಿತು. 41% ಗಿಳಿಸಿದರು. 15ನೇ ಫೈನಾನ್ಸ್ ಕಮಿಷನ್ನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ರಚನೆ ಆದದ್ದು. 15-16ರಲ್ಲಿ ಅವರು 14-15ರಲ್ಲಿ ಪ್ರಧಾನಮಂತ್ರಿ ಆದರು. 14ರಲ್ಲಿ 15-16ರಲ್ಲಿ ರಚನೆ ಆಯಿತು. ನಮಗೆ ಈ 14ನೇ ಹಣಕಾಸಿನ ಆಯೋಗದ ಇಂದ 15ನೇ ಹಣಕಾಸಿನ ಆಯೋಗಕ್ಕೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% 4.71% ಇದ್ದದ್ದು 15ನೇ ಹಣಕಾಸಿನ ಆಯೋಗದಲ್ಲಿ 3.64. I repeat, in 14th Finance Commission, we got 4.71% of taxes, of total taxes. It has been reduced to, in 15th Finance Commission, 3.64. ತಪ್ಪರಿಯಕ್ಕೆ ಹೋಗ್ಬಿಡಿ. ಫ್ರಮ್ 4.71 3.64 ಅಂದರೆ 1.07% ಕಡಿಮೆ ಆಯಿತು. 1.07% ಕಡಿಮೆ ಆಯಿತು. ಅದರಿಂದ ಈ 4 ವರ್ಷಗಳಲ್ಲಿ ಈ 15ನೇ ಹಣಕಾಸಿನ ಆಯೋಗ ಬಂದ ಮೇಲೆ 20, 21, 22, 23, 24 ಈ 4 ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? 45,000 crores. ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಒಂದರಲ್ಲೇ ಎಷ್ಟು? 45,000 crores. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. ಟೋಟಲ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ರಿ? 62,008 ಕೋಟಿ. ಆ್ಯಕ್ಚುಲಿ 62,008 ಕೋಟಿ. ನಾನು 62,000 ಕೋಟಿ ಅಂತ ಹೇಳಿದೆ. 98 ಸಾರಿ 62,098 ಕೋಟಿ. 62,098 ಕೋಟಿ. ನಾನು 62,000 ಅಂತ ಹೇಳ್ಬಿಟ್ಟೆ, ಸುಮಾರು ಅಂತ ಹೇಳಿದ್ದೀನಿ. ಅದಕ್ಕೆ 62,098 ಕೋಟಿ 5 ವರ್ಷದಲ್ಲಿ ನಮಗೆ 14th ಫೈನಾನ್ಸ್ನಿಂದ 15ನೇ ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು. ಆಮೇಲೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ಗಳು ಹಂಚಿಕೆ ಮಾಡುವಾಗ ಅವರಿಗೆ ಮನವರಿಕೆ ಆಯಿತು. 4.71ರಿಂದ 3.64ಕ್ಕೆ ಬಂದಿದ್ದರಿಂದ ನಮಗೆ ವಿಶೇಷ ಗ್ರ್ಯಾಂಟ್ಸನ್ನು ಕೊಟ್ಟರು. ಸ್ಪೆಷಲ್ ಗ್ರ್ಯಾಂಟ್ಸ್ 5,495 ಕೋಟಿ